ಅಮೃತಜ್ಞಾನ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷ 5 ಜೂನ್ 2026 ಶುಕ್ರವಾರ ಭಾರ್ಗವವಾಸರ. ಸೂರ್ಯೋದಯ ಬೆಳಗಿನ ಜಾವ 5:53, ಸೂರ್ಯಾಸ್ತ ಸಂಜೆ 6:58. ಚಂದ್ರೋದಯ ರಾತ್ರಿ 10:52, ಚಂದ್ರಾಸ್ತ ಬೆಳಗ್ಗೆ 9:42. ಇಂದಿನ ತಿಥಿ ಪಂಚಮಿ ರಾತ್ರಿ 9:18 ರವರೆಗೆ, ನಂತರ ಷಷ್ಠಿ. ಯೋಗ ಬ್ರಹ್ಮ ಬೆಳಗ್ಗೆ 9:43 ರವರೆಗೆ, ನಂತರ ಐಂದ್ರ ನಕ್ಷತ್ರ. ಶ್ರವಣ ರಾತ್ರಿ 2:44 ಜೂನ್ 6 ರವರೆಗೆ, ನಂತರ ಧನಿಷ್ಠ. ಕರ್ಣ ಕೌಲವ ಮಧ್ಯಾಹ್ನ 12:28, ತೈತಿಲ ರಾತ್ರಿ 1:20 ಜೂನ್ 6 ನಂತರ ಗರಜ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ರಾತ್ರಿ 4:23 ರಿಂದ 5:08, ಅಭಿಜಿತ್ ಮುಹೂರ್ತ ಬೆಳಗ್ಗೆ 11:52 ರಿಂದ 12:44, ಪ್ರಾತಃ ಸಂಧ್ಯಾ ಬೆಳಗಿನ ಜಾವ 4:46 ರಿಂದ 5:52 ರವರೆಗೆ, ಸಂಧ್ಯಾಕಾಲ ಸಂಜೆ 6:44 ರಿಂದ 7:51, ಅಮೃತಕಾಲ ರಾತ್ರಿ 6:38 ರಿಂದ 8:23. ಸರ್ವಾರ್ಥ ಸಿದ್ಧಿಯೋಗ ದಿನಪೂರ್ತಿ. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಬೆಳಗ್ಗೆ 10:42 ರಿಂದ 12:18, ಯಮಗಂಡಕಾಲ ಮಧ್ಯಾಹ್ನ 3:31 ರಿಂದ 5:07 ರವರೆಗೆ, ವರ್ಜ್ಯಕಾಲ ಬೆಳಗ್ಗೆ 8:05 ರಿಂದ 9:50, ದುರ್ಮುಹೂರ್ತ ಬೆಳಗ್ಗೆ 8:27 ರಿಂದ 9:18, ನಂತರ ಮಧ್ಯಾಹ್ನ 12:44 ರಿಂದ 1:35 ರವರೆಗೆ. ರಾತ್ರಿ 2:44 ಜೂನ್ 6 ರವರೆಗೆ ತಾರಬಲ ಇರುವ ನಕ್ಷತ್ರಗಳು: ಅಶ್ವಿನಿ, ಕೃತ್ತಿಕ, ಮೃಗಶಿರ, ಆರ್ದ್ರ, ಪುಷ್ಯ, ಮಗ, ಉತ್ತರ ಫಾಲ್ಗುಣಿ, ಚಿತ್ರ, ಸ್ವಾತಿ, ಅನುರಾಧ, ಮೂಲ, ಉತ್ತರಾಷಾಢ, ಧನಿಷ್ಠ, ಶತಭಿಷ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು: ಭರಣಿ, ರೋಹಿಣಿ, ಆರ್ದ್ರ, ಪುನರ್ವಸು, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಹಸ್ತ, ಸ್ವಾತಿ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಶತಭಿಷ, ಪೂರ್ವ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು: ಮೇಷ, ಕರ್ಕ, ಸಿಂಹ, ವೃಶ್ಚಿಕ, ಮಕರ, ಮೀನ. ಗುರುಗೋಚಾರ ಘಟಕದಲ್ಲಿ ಮೇಷರಾಶಿಯ ಫಲ. ಚಂದ್ರ ಮತ್ತು ಗುರು ಒಟ್ಟಿಗೆ ಸೇರುವುದು ಜ್ಯೋತಿಷ್ಯದಲ್ಲಿ ಒಂದು ಮಹತ್ವದ ವಿದ್ಯಮಾನ. ಈ ಎರಡು ಶುಭ ಗ್ರಹಗಳ ಸಂಯೋಗ ಗಜಕೇಸರಿ ಯೋಗವನ್ನು ಸೃಷ್ಟಿಸುವುದು. ಇದು ಜ್ಯೋತಿಷ್ಯದಲ್ಲಿ ಅಪರೂಪದ ಯೋಗಗಳಲ್ಲಿ ಒಂದಾಗಿದೆ. ಮಿಥುನ ರಾಶಿಯಲ್ಲಿ ಸಂಚರಿಸುತ್ತಿರುವ ಗುರು ಬರೋಬ್ಬರಿ 12 ವರ್ಷಗಳ ಸುದೀರ್ಘ ಅವಧಿಯ ನಂತರ ಜೂನ್ ತಿಂಗಳಿನಲ್ಲಿ ತನ್ನ ಉಚ್ಚ ರಾಶಿಯಾದ ಕರ್ಕಾಟಕ ರಾಶಿಗೆ ಪಾದಾರ್ಪಣೆ ಮಾಡಿದ್ದಾರೆ. ಗುರುಗಳು ಜ್ಞಾನ ವ್ಯಾಪ್ತಿ ಮತ್ತು ಆಧ್ಯಾತ್ಮಿಕ ಅಭಿವೃದ್ಧಿಗೆ ಸೂಚಕ ಮತ್ತು ಬದಲಾವಣೆಯ ಕಾರಕ. ಜೀವನದಲ್ಲಿ ಸಮತೋಲನವನ್ನು ಸೃಷ್ಟಿಸುವ ಭಾವನೆ ಮತ್ತು ಅಂತಃಪ್ರಜ್ಞೆಯನ್ನು ಪ್ರತಿನಿಧಿಸುವ ಚಂದ್ರನೊಂದಿಗೆ ಸಂಯೋಜನೆಗೊಳ್ಳುತ್ತದೆ. ಮಿಥುನ ರಾಶಿಯಲ್ಲಿ ಸಂಚರಿಸುತ್ತಿರುವ ಗುರು ಈ ಸಂಯೋಗ ಅನೇಕ ರಾಶಿಗಳ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುವುದು. ವಿಶೇಷವಾಗಿ ಕೆಲವು ರಾಶಿಗಳು ಹೆಚ್ಚಿನ ಪ್ರಯೋಜನಗಳನ್ನು ಪಡೆಯುತ್ತವೆ. ಹಾಗಾದರೆ ಗ್ರಹಗಳ ಈ ಸಂಯೋಗದಿಂದ ಮೇಷರಾಶಿಗೆ ಏನು ಫಲ ನೀಡಲಿದೆ ಎಂದು ತಿಳಿಯೋಣ. ಮೇಷರಾಶಿ. ಮೇಷಲಗ್ನಕ್ಕೆ ಗುರುಗಳ ಚಲನೆ 4ನೇ ಮನೆಯಲ್ಲಿ. ಇದು ಸೌಖ್ಯಗಳನ್ನು ವೃದ್ಧಿಸುವ ಮನೆ. ಕೆಲಸಗಳು ನೆರವೇರುವುದು. ಇದುವರೆಗೂ ಇದ್ದ ಸಮಸ್ಯೆಗಳಲ್ಲಿ ನೆಮ್ಮದಿ ಕಾಣುವುದು ಹಾಗೂ ಸಾಡೆಸತಿಯ ತೀವ್ರತೆಯು ಕಮ್ಮಿಯಾಗುವುದು. ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಮನಃಶಾಂತಿ ಕಾಣುವುದು. ನಿಮ್ಮ ಬುದ್ಧಿವಂತಿಕೆಯಿಂದ ಕೆಲಸ ನಿರ್ವಹಿಸುವಿರಿ. ಆದಾಯದ ವೃದ್ಧಿ. ಮನೆ, ಭೂಮಿ, ವಾಹನವನ್ನು ಖರೀದಿಸಬಹುದು ಹಾಗೂ ಮನೆಯಲ್ಲಿ ಮಂಗಳ ಕಾರ್ಯಗಳು ನೆರವೇರುವುದು. ಹಾಗಾಗಿ ಖರ್ಚುಗಳು ಹೆಚ್ಚಿರುವುದು. ತಾಯಿಯಿಂದ ಲಾಭ. ತಾಯಿ ಅನಾರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಅದಕ್ಕೆ ಪರಿಹಾರ ದೊರೆಯುವುದು. ಆಸ್ತಿ, ಪಿತ್ರಾರ್ಜಿತಗಳು ದೊರೆಯುವ ಸಾಧ್ಯತೆ ಇದೆ. ನಿತ್ಯದ ದಿನಚರಿಯಲ್ಲಿ ಶಿಸ್ತನ್ನು ಅಳವಡಿಸಿಕೊಳ್ಳುವಿರಿ. ಕೆರಿಯರ್ ವಿಷಯಗಳಿಗೆ ಗುರುಗಳ ಈ ಚಲನೆ ತುಂಬಾ ಉತ್ತಮವಾಗಿದೆ. ಹೊಸ ಕೆಲಸ ದೊರೆತು ಕೆಲಸದ ಸ್ಥಳದಲ್ಲಿ ಮೆಚ್ಚುಗೆ ದೊರೆಯುವುದು. ಪ್ರಮೋಷನ್ ಸಿಗುವ ಸಾಧ್ಯತೆ ಇದೆ. ಟ್ರಾವೆಲ್ ಏಜೆಂಟ್ಸ್, ವಿದೇಶ ಹೋಗಬಯಸುತ್ತಿರುವವರಿಗೆ ಹಾಗೂ ವಿದೇಶದ ಯಾವುದೇ ವ್ಯವಹಾರ ಸಂಬಂಧಗಳಿದ್ದಲ್ಲಿ ಮಾರ್ಗ ಸುಗಮವಾಗುವುದು. ವಿದೇಶದಲ್ಲಿ ಕೆಲಸ ಸಿಗುವ ಸಾಧ್ಯತೆ ಇದೆ. ಮನೆ ಬದಲಾವಣೆ ಯೋಚನೆಯಲ್ಲಿದ್ದರೆ ಉತ್ತಮ ಪರಿಸರದಲ್ಲಿ ಒಳ್ಳೆಯ ಮನೆ ಪ್ರಾಪ್ತವಾಗುವುದು. ತಾಯಿಯಿಂದ, ಮಾತೃಭೂಮಿಯಿಂದ ದೂರ ಉಳಿದವರು ಮತ್ತೆ ಕುಟುಂಬ ಸೇರುವರು. 31 ಅಕ್ಟೋಬರ್ ಗುರುಗಳು 5ನೇ ಭಾವಕ್ಕೆ ಬರುವರು. ಜನವರಿಯವರೆಗೂ ಇಲ್ಲೇ ಉಳಿಯುವರು. ಆತ್ಮಸ್ಥೈರ್ಯ ಹೆಚ್ಚುವುದು. ನಿಮ್ಮ ಮಕ್ಕಳಿಂದ ನಿಮಗೆ ಶುಭ ಸಮಾಚಾರ ಕೇಳಿಬರುವುದು. ಸಂತಾನ ಅಪೇಕ್ಷೆಯಲ್ಲಿರುವವರು ಈ 2 ತಿಂಗಳಲ್ಲಿ ಪ್ರಯತ್ನಿಸಬಹುದು.
ಯಾವುದೇ ಕೆಲಸಗಳನ್ನು ಉತ್ಸಾಹದಿಂದ ಮಾಡುವಿರಿ, ಅದರಲ್ಲಿ ನಿಮಗೆ ಸಫಲತೆ ದೊರೆಯುವುದು. ಆರೋಗ್ಯ ಉತ್ತಮವಿರುವುದು. ಮಕ್ಕಳ ವಿಷಯದಲ್ಲಿ ಚೆನ್ನಾಗಿರುತ್ತೆ. ಮಕ್ಕಳಿಂದ ಶುಭ ಹಾಗೂ ಮಕ್ಕಳ ವಿವಾಹವಾಗುವುದು. ತಂದೆ ಆಶೀರ್ವಾದ ದೊರೆಯುವುದು. ತಂದೆಯವರಿಗೂ ಈ ಸಮಯ ಉತ್ತಮವಾಗಿದೆ. ಪಾಲುದಾರಿಕೆಗೆ ಒಳಿತು. ರೈತರಿಗೆ ಒಳಿತಾಗುವುದು. ಮಕ್ಕಳಿಗೆ ಸಂತಾನ ಯೋಗ. ವೃತ್ತಿಯಲ್ಲಿ ಉತ್ತಮವಿದ್ದು ಒಳ್ಳೆಯ ಮಾರ್ಗದರ್ಶನ ದೊರೆಯುವುದು. ವಿದೇಶ ಪ್ರಯಾಣವಿದೆ. ಶಿಕ್ಷಕರು, ಶಿಕ್ಷಣ ಇಲಾಖೆ, ಜ್ಯೋತಿಷ್ಯ, ಮಾರ್ಗದರ್ಶಕರು, ಆರೋಗ್ಯ ಇಲಾಖೆ ಮತ್ತು ಮಾಧ್ಯಮದವರಿಗೆ ಅಥವಾ ಇದಕ್ಕೆ ಸಂಬಂಧಿಸಿದ ಕ್ಷೇತ್ರದವರಿಗೆ ಅದೃಷ್ಟ ಸಹಕರಿಸುವುದು. ಸಿನಿಮಾ ಕ್ಷೇತ್ರ, ಧಾರ್ಮಿಕ ಚಿಂತಕರಿಗೆ ಒಳಿತಾಗುವುದು. ಬೆಳ್ಳಿ ಖರೀದಿಸುವಿರಿ. ಆಸ್ತಿ ಖರೀದಿಸುವ ಯೋಗ. ಭೂಮಿಯಿಂದ ಒಳಿತು ಆಗುವುದು. ಹೊಸದೇನಾದರೂ ಕೆಲಸ ಪ್ರಾರಂಭಿಸಬಹುದು. ಧನಯೋಗ. ತುಂಬಾ ದೊಡ್ಡ ವ್ಯಕ್ತಿಗಳ ಪರಿಚಯವೇರ್ಪಡುವುದು. ಮಹಿಳೆಯರಿಗೆ ಹೆಚ್ಚಿನ ಅದೃಷ್ಟ ಒಲಿಯುವುದು. ಪ್ರತಿಭೆಗೆ ತಕ್ಕ ಪುರಸ್ಕಾರ ದೊರೆಯಲಿದೆ. ಧಾರ್ಮಿಕ ಕಾರ್ಯಗಳನ್ನು ಮಾಡುವಿರಿ. ಆಧ್ಯಾತ್ಮದಲ್ಲಿ ಒಲವು ಬೆಳೆಯುವುದು. ಗುಪ್ತ ವಿದ್ಯೆಗಳಲ್ಲಿ ಆಸಕ್ತಿ ಬರುವುದು. ಪಿತ್ರಾರ್ಜಿತ ಆಸ್ತಿ ವಿಷಯದಲ್ಲಿ ಅನುಕೂಲಕರವಿದೆ ಮತ್ತು ವಿವಾದದಲ್ಲಿ ಸಿಲುಕಿರುವ ಆಸ್ತಿಯ ವಿಷಯದಲ್ಲೂ ಸಮಾಧಾನ ದೊರೆಯುವುದು. ಸರ್ಕಾರದಿಂದ ನಿಮಗೆ ಸಹಾಯ. ಮಿತ್ರರೊಡನೆ ಒಳ್ಳೆಯ ಬಾಂಧವ್ಯ. ಅಪರಿಚಿತರಿಂದ ಸಹಾಯ ದೊರೆಯಬಹುದು. ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗುವ ಸಾಧ್ಯತೆಯಿದೆ. ಪಾಲುದಾರಿಕೆ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕು. ಪತಿ ಅಥವಾ ಪತ್ನಿಯ ಕೆಲಸದಲ್ಲಿ ಶುಭವಾಗುವುದು. ನಿಮ್ಮ ಮಗಳಿಗೆ ಉದ್ಯೋಗ ದೊರೆಯುವ ಸಾಧ್ಯತೆ ಇದೆ. ಕೆಲವಷ್ಟು ವಿಷಯಗಳು ನಿಮ್ಮನ್ನು ಬಾಧಿಸಬಹುದು. ಮನಸ್ಸು ಚಂಚಲವಿರುವುದು. ಹೆಚ್ಚು ಸವಾಲುಗಳನ್ನು ಎದುರಿಸಬೇಕಾಗಬಹುದು. ವ್ಯಸನ ಪಡುವಿರಿ. ಶತ್ರುಗಳ ಕಾಟವಿರುವುದು. ಸಾಲಬಾಧೆ ಇರುವುದು. ನಿಮಗೆ ಸೋಂಬೇರಿತನ ಹೆಚ್ಚಾಗುವುದು. ಹಾಗಾಗಿ ನೀವು ಚೈತನ್ಯಶೀಲರಾಗಿ ಯೋಗ, ವ್ಯಾಯಾಮ ನಿತ್ಯ ಅಳವಡಿಸಿಕೊಳ್ಳಿ. ಸೋಂಬೇರಿತನ ಮತ್ತು ಚಂಚಲತೆ ದೂರ ಉಳಿದರೆ ಯಶಸ್ಸು ಖಂಡಿತ. ಸಾಡೆಸಾತಿಯ ಪ್ರಭಾವದಲ್ಲಿರುವ ನಿಮಗೆ ಗುರುಗಳ ಈ ಚಲನೆ ನಿರಾಳತೆ ನೀಡುವ ಚಲನೆಯಾಗಿರುವುದು. ಪರಿಹಾರ: ಹನುಮಂತನ ಪೂಜೆ ಅಥವಾ ಹನುಮಾನ ಚಾಲಿಸ ಪಠಿಸಿ. ವಿಷ್ಣುವಿನ ಆರಾಧನೆ ಮತ್ತು ಮೆಡಿಟೇಷನ್ ಮಾಡಿ. ಇಂದಿನ ರಾಶಿ ಭವಿಷ್ಯ. ಮೇಷರಾಶಿ, ನೀವು ಪ್ರಮೋಷನ್ಗೆ ಪ್ರಯತ್ನಿಸುತ್ತಿದ್ದರೆ ಈ ದಿನ ಯಶಸ್ವಿಯಾಗುವ ಸಾಧ್ಯತೆ ಇದೆ. ಹೂಡಿಕೆಗಳಿಗೆ ಸಮಯ ಅನುಕೂಲಕರವಾಗಿದೆ. ಆಸ್ತಿಗೆ ಸಂಬಂಧಿಸಿದ ವ್ಯವಹಾರಗಳು ಸುಲಭವಾಗಿ ಪೂರ್ಣಗೊಳ್ಳುವವು. ನಿಮ್ಮ ಪ್ರೀತಿ ಪಾತ್ರರೊಡನೆ ಸುಂದರ ಸಮಯ ಅನುಭವಿಸುವಿರಿ. ವೃಷಭ ರಾಶಿ, ಇಂದು ನಿಮ್ಮ ಭಾವನೆಗಳನ್ನು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳುವಿರಿ. ಆಸ್ತಿಯ ವಿವಾದಗಳು ಇತ್ಯರ್ಥವಾಗಬಹುದು. ಕೆಲಸ ನಿಮಿತ್ತ ಪ್ರಯಾಣ ಮಾಡುವಿರಿ ಮತ್ತು ಅದು ಫಲಪ್ರದವಾಗುವುದು. ವೈವಾಹಿಕ ಜೀವನದಲ್ಲಿದ್ದ ತೊಡಕು ನಿವಾರಣೆಯಾಗುವುದು. ನೀವು ಒಳ್ಳೆಯ ಆದಾಯದ ಮೂಲವನ್ನು ಹೊಂದಿರುವಿರಿ. ಮಿಥುನ ರಾಶಿ, ಕುಟುಂಬದ ಸದಸ್ಯರೊಬ್ಬರ ಜೊತೆ ಜಗಳವಾಗುವ ಸಾಧ್ಯತೆ ಇದೆ. ಅತಿಯಾದ ಚಿಂತೆಯಿಂದ ಒತ್ತಡಕ್ಕೀಡಾಗುವಿರಿ. ನೀವು ಕೊರಗದೆ ಆತ್ಮಸ್ಥೈರ್ಯದಿಂದ ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಿ. ನೀವು ಮಾಡುತ್ತಿರುವುದು ನಿಮಗೆ ಸರಿಯೆಂದು ತಿಳಿದರೂ ಜನರಿಂದ ನೀವು ಟೀಕೆಗೆ ಒಳಪಡುವಿರಿ. ಅದನ್ನು ಲೆಕ್ಕಿಸದೆ ನಿಮಗೆ ಸರಿ ಅನಿಸಿದ್ದನ್ನು ಮಾಡಿ. ಕಟಕ ರಾಶಿ, ನೀವು ಇಂದು ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಮತ್ತು ಹೊಸ ಪ್ರಾಜೆಕ್ಟ್ ಅನ್ನು ಸ್ವತಂತ್ರವಾಗಿ ಪ್ರಾರಂಭಿಸುವಿರಿ. ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಇತರರಲ್ಲಿ ಹಂಚಿಕೊಳ್ಳಬೇಡಿ. ವೃತ್ತಿ ಸ್ಥಳದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುವಿರಿ ಮತ್ತು ನಿಮಗೆ ಹೆಚ್ಚಿನ ಪ್ರಾಮುಖ್ಯತೆ ಸಿಗುವುದು. ಸಿಂಹ ರಾಶಿ, ವ್ಯವಹಾರಗಳಲ್ಲಿ ನಿಮ್ಮ ಹೆಚ್ಚಿನ ಸಮಯ ಕಳೆಯುತ್ತೀರಿ. ಕೆಲಸದ ಸ್ಥಳದಲ್ಲಿ ಕಾರ್ಯನಿರ್ವಹಿಸುವಾಗ ತುಂಬಾ ಎಚ್ಚರವಹಿಸಿ. ಗಾಯಗಳಾಗುವ ಸಂಭವವಿದೆ. ಪ್ರಯಾಣದಲ್ಲಿ ತೊಂದರೆಗಳ ಅನುಭವವಾಗುವುದು. ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಸಾಲ ಕೊಡುವ ಅಥವಾ ಸಾಲ ಪಡೆಯುವ ವಿಷಯಗಳಲ್ಲಿ ಸಿಕ್ಕಿಹಾಕಿಕೊಳ್ಳಬೇಡಿ. ಕನ್ಯಾ ರಾಶಿ, ನಿಮ್ಮ ಮನಸ್ಸಿನಲ್ಲಿ ತುಂಬಾ ಆಲೋಚನೆಗಳು ತುಂಬಿರುತ್ತವೆ. ಈ ದಿನ ಅನುಕೂಲಕರವೋ ಅಥವಾ ನಿರಾಶಾದಾಯಕವೋ ಎಂಬುದು ನಿಮ್ಮ ವಿನಮ್ರ ಪ್ರಯತ್ನಗಳ ಮೇಲೆ ಅವಲಂಬಿತವಾಗಿದೆ. ಮಕ್ಕಳ ಬಗ್ಗೆ ಹೆಚ್ಚಿನ ಗಮನ ನೀಡಿ. ಅವರಿಗೆ ನಿಮ್ಮ ಅವಶ್ಯಕತೆ ಇದ್ದಲ್ಲಿ ಸಹಾಯ ಮಾಡಿ. ತುಲಾರಾಶಿ, ಇಂದು ಮಾನಸಿಕ ಅಶಾಂತಿ ಅನುಭವಿಸುವಿರಿ. ಕೆಲಸದ ಸ್ಥಳದಲ್ಲಿ ಜನ ನಿಮ್ಮನ್ನು ಅವಮಾನಕ್ಕೀಡು ಮಾಡಬಹುದು. ಪ್ರತಿಕೂಲ ಪರಿಸ್ಥಿತಿ ಇರುವುದರಿಂದ ಯಾವುದೇ ಹೊಸ ಕೆಲಸ ಪ್ರಾರಂಭಿಸುವುದನ್ನು ತಪ್ಪಿಸಿ. ಮಕ್ಕಳ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ. ಇಂದು ವಿನಾಕಾರಣ ಜನರನ್ನು ಅನುಮಾನಿಸುವಿರಿ. ನಿಮ್ಮ ಸಂಗಾತಿಯ ಬಗ್ಗೆ ಚಿಂತಿಸುವಿರಿ. ವೃಶ್ಚಿಕ ರಾಶಿ, ನಿಮ್ಮ ವೃತ್ತಿ ಜೀವನದ ಬಗ್ಗೆ ನಿಮ್ಮ ಸಂಗಾತಿಯೊಂದಿಗೆ ನೀವು ಯೋಜಿಸಬಹುದು. ಕೌಟುಂಬಿಕ ಜವಾಬ್ದಾರಿಗಳನ್ನು ಸಮತೋಲನದಿಂದ ನಿರ್ವಹಿಸುವಿರಿ. ಮನೆಯವರಿಗೆ ಉಡುಗೊರೆ ಖರೀದಿಸುವಿರಿ. ಅವಿವಾಹಿತರಿಗೆ ವಿವಾಹ ನಿಶ್ಚಯವಾಗಬಹುದು. ಕೆಲಸದಲ್ಲಿ ಮತ್ತು ಎಲ್ಲಾ ಕಡೆ ಆಹ್ಲಾದ ಮತ್ತು ಸಂತೋಷವನ್ನು ಪಡೆಯುವಿರಿ. ನಿಮಗೆ ಗೌರವ ದೊರೆಯುವುದು. ಧನುರಾಶಿ, ವ್ಯಾಪಾರದಲ್ಲಿ ಎಚ್ಚರಿಕೆ ವಹಿಸಿ. ಇಲ್ಲದಿದ್ದರೆ ಏರುಪೇರುಗಳಾಗುವ ಸಾಧ್ಯತೆಯಿದೆ.
ವೃತ್ತಿಯಲ್ಲಿ ನಿಮ್ಮ ಅಧಿಕಾರಿಗಳ ಪೂರ್ಣ ಸಹಕಾರ ಸಿಗುವುದು. ಇಂದು ಕೆಲಸದಲ್ಲಿ ಹೆಚ್ಚಿನ ಪರಿಶ್ರಮವಿರುವುದು. ವಿದ್ಯಾರ್ಥಿಗಳು ಅವರ ಓದಿನಲ್ಲಿ ಹೆಚ್ಚಿನ ಗಮನ ವಹಿಸಬೇಕು. ನಿಮ್ಮ ಕುಟುಂಬದವರಿಗೆ ಸಹಕರಿಸಿ ಪರಸ್ಪರ ಪ್ರೀತಿಯನ್ನು ಅನುಭವಿಸಿ. ಮಕರ ರಾಶಿ. ನಿಮ್ಮ ಜೀವನ ಶೈಲಿ ಸುಧಾರಣೆಯನ್ನು ತಂದು ಯಶಸ್ವಿಯಾಗಿ ಹೊರಹೊಮ್ಮಲು ಇಂದು ಒಳ್ಳೆಯ ಸಮಯ. ಈ ದಿನ ನಿಮ್ಮ ವ್ಯಾಪಾರ ಹಾಗೂ ಲೌಕಿಕ ವ್ಯವಹಾರಗಳಿಗೆ ಉತ್ತಮ ದಿನ. ನಿಮ್ಮ ಕೋಪ ನಿಗ್ರಹಿಸಿ. ಇಂದು ಒಳ್ಳೆಯ ಆರೋಗ್ಯವಿರುವುದು. ಕುಂಭರಾಶಿ. ನಿಮ್ಮ ವ್ಯಕ್ತಿತ್ವಕ್ಕೆ ಕುಂದು ಬಾರದಂತೆ ನೋಡಿಕೊಳ್ಳಿ. ನಿಮ್ಮ ಸುತ್ತಲಿನ ವಾತಾವರಣ ಸ್ವಲ್ಪ ಗೊಂದಲಮಯವಾಗಿರುವುದು. ಕೋಪದ ಮೇಲೆ ನಿಯಂತ್ರಣವಿರಲಿ. ಇಂದು ನಷ್ಟವಾಗುವ ಸಾಧ್ಯತೆಯಿದೆ. ಚಡಪಡಿಕೆ ಇರುವುದು, ಹಾಗಾಗಿ ನಿದ್ರಾಭಂಗವಾಗುವುದು. ಅತಿಯಾಗಿ ಆಲೋಚಿಸುತ್ತಾ ಒಂಟಿಯಾಗಿರದೆ ಎಲ್ಲರೊಡನೆ ಬೆರೆಯಿರಿ. ಮೀನರಾಶಿ. ನಿಮ್ಮ ತಂದೆಯವರೊಂದಿಗೆ ಹೊಸ ವ್ಯಾಪಾರ ಪ್ರಾರಂಭಿಸುವ ಯೋಜನೆ ಮಾಡುವಿರಿ. ನಿಮಗೆ ಹಣದ ಲಾಭವಾಗಬಹುದು ಮತ್ತು ಇದರಿಂದ ಅಭಿವೃದ್ಧಿಯಾಗುವುದು. ಸಂಬಂಧಿಕರೊಂದಿಗೆ ನಿಮ್ಮ ಸಂಬಂಧ ಉತ್ತಮವಾಗಿರುವುದು. ನಿಮ್ಮ ಸಂಗಾತಿಯ ಸಹಾಯ ಹಸ್ತ ನಿಮ್ಮ ಹುರುಪನ್ನು ಹೆಚ್ಚಿಸುತ್ತದೆ ಮತ್ತು ಅವರೊಂದಿಗೆ ಸುತ್ತಲೂ ಹೊರಗೆ ಹೋಗಬಹುದು. ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ.